ನಮಸ್ಕಾರ ಸ್ನೇಹಿತರೆ, ನೀವು ನೋಡಿರ್ತೀರಾ ಪಂಚರಾಜ್ಯಗಳ ಎಕ್ಸಿಟ್ ಪೋಲ್ಗಳು ಬಂದಿದ್ದಾವೆ. ಇದು ನಿಜಕ್ಕೂ ಎಕ್ಸಾಕ್ಟ್ ಆಗುತ್ತಾ? ಮೇ 4ನೇ ತಾರೀಕುವರೆಗೂ ವೇಟ್ ಮಾಡಬೇಕು. ಪರ್ಟಿಕ್ಯುಲರ್ ಆಗಿ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಎಕ್ಸಿಟ್ ಪೋಲ್ಗಳು ಒಕ್ಕೊರಲಿಂದ ಹೇಳ್ತಾ ಇರೋದು ಈ ಬಾರಿ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬರ್ತಾ ಇದೆ. ತೃಣಮೂಲ ಕಾಂಗ್ರೆಸ್ನ ಅಹಂಕಾರಿ ಮಮತಾ ಬೆನರ್ಜಿ, ದುರಹಂಕಾರಿ ಅಭಿಷೇಕ್ ಬ್ಯಾನರ್ಜಿ ನಡುವೆ ಕಾಳಗನೆ ನಡೆದೋಗ್ಬಿಟ್ಟಿದೆ. ದೀದಿ ಮತ್ತು ಅಳಿಯನ ಮಧ್ಯೆ ಭೀಷಣ ಭಯಂಕರ ಕಾಳಗ ನಡೆದೋಗ್ಬಿಟ್ಟಿದೆ. ಚಾಪೆ ದಿಂಬು ಸುತ್ತಕೊಂಡು ಬಾಂಗ್ಲಾದೇಶಕ್ಕೆ ಮೇ 4ನೇ ತಾರೀಕು ನಂತರ ಇವರಿಬ್ರು ಓಡೋಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ವರದಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಎರಡನೇ ಹಂತದ ಪಶ್ಚಿಮ ಬಂಗಾಳದ ಚುನಾವಣೆ ಸಹ 90% ಕ್ರಾಸ್ ಆಗಿದೆ. 91.8% ಟೋಟಲ್ ವೋಟಿಂಗ್ ಆಗಿರೋದು. ಟಿಎಂಸಿ ಕಾರ್ಯಕರ್ತರಲ್ಲಿ ಈಗ ಎಂತಹ ಭಯದ ವಾತಾವರಣ ಸೃಷ್ಟಿಯಾಗಿದೆಯಪ್ಪ ಅಂದ್ರೆ, ಮೇ 4ನೇ ತಾರೀಕು ಮಮತಾ ಬೆನರ್ಜಿ ಅಧಿಕಾರದಿಂದ ಇಳಿಯೋದು ನಿಜ. ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ ಬಂಗಾಳದಲ್ಲಿ. ಉಲ್ಟಾ ಬಿಜೆಪಿ ಕಾರ್ಯಕರ್ತರು ಎಲ್ಲಿ ನಮಗೆ ಬಾರಿಸ್ತಾರೋ ಅಂತ ಟಿಎಂಸಿಯ ಕೇಡರೇ ಬಿಜೆಪಿ ಜೊತೆಗೆ ಬರ್ತಾ ಇದೆ. ಈಗ ಸುವೇಂದು ಅಧಿಕಾರಿ ಮುಂದೆ ಟಿಎಂಸಿ ಕಾರ್ಯಕರ್ತರು ಸರೆಂಡರ್ ಆಗಿದ್ದಾರೆ. ಬಿಜೆಪಿಗೆ ಜೈ ಅಂತ ಘೋಷಣೆಗಳು ಕೂಗಿ ಬರ್ತಾ ಇದಾವೆ. ಸುವೇಂದು ಅಧಿಕಾರಿ ಹೋದಲ್ಲಿ ಬಂದಲ್ಲಿ ಟಿಎಂಸಿ ಕಾರ್ಯಕರ್ತರು ಕೋಲ್ಡ್ ಡ್ರಿಂಕ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಈಗಲೇ ಐಸಿಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಟಿಎಂಸಿ ಕಾರ್ಯಕರ್ತರು. ಈಗ ಸೋಲೋ ಸರದಿ ಮಮತಾ ಬೆನರ್ಜಿದು, ಗೆಲ್ಲುವ ಕುದುರೆಯಾಗಿದೆ ಬಿಜೆಪಿ. ಹೋದಲ್ಲಿ ಬಂದಲ್ಲಿ ಸುವೇಂದು ಅಧಿಕಾರಿ ಮುಂದೆ ಹಿಂದೆ ಸುತ್ತಾ ಇದ್ದಾರೆ ಟಿಎಂಸಿ ಕಾರ್ಯಕರ್ತರು. ನೀರು ಕೋಲ್ಡ್ ಡ್ರಿಂಕ್ಸ್ ಕೊಟ್ಟು ನಾವು ಸಹ ನಿಮ್ಮವರೇ, ನಮಗೂ ಸಹ ಕರುಣೆ ತೋರಿ ಅಂತ ಈಗಲೇ ಐಸಿಡೋ ಪ್ರಯತ್ನ ನಡೀತಾ ಇದೆ. ಒಟ್ಟು 7 ಎಕ್ಸಿಟ್ ಪೋಲ್ಗಳು ಬಂದಿರೋದು. ಅದರಲ್ಲಿ 5 ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿಗೆ ಬಹುಮತ ಅಂತ ಹೇಳಿರೋದು. ಉಳಿದ 2 ಎಕ್ಸಿಟ್ ಪೋಲ್ಗಳಲ್ಲಿ ಟಿಎಂಸಿಗೆ ಬಹುಮತ. ಮ್ಯಾಟ್ರಿಕ್ಸ್, ಚಾಣಕ್ಯ, ಪೋಲ್ ಡೈರಿ, ಪ್ರಜಾಪೋಲು ಮತ್ತು ಪಿ ಮಾರ್ಕು, ಈ 5 ಎಕ್ಸಿಟ್ ಪೋಲ್ಗಳು ಬಿಜೆಪಿಗೆ ಬಹುಮತ ಅಂತಿದಾವೆ. ಪೀಪಲ್ಸ್ ಪಲ್ಸು ಮತ್ತೊಂದು ಜನಮತ್ ಪೋಲು, ಈ 2ರಲ್ಲಿ ಟಿಎಂಸಿಗೆ ಮುನ್ನಡೆ ಅಂತ ತೋರಿಸಲಾಗಿದೆ. ಈ ಎಕ್ಸಿಟ್ ಪೋಲ್ಗಳಲ್ಲಿ ಚಾಣಕ್ಯ ಎಕ್ಸಿಟ್ ಪೋಲ್ಗೆ ಜಾಸ್ತಿ ಸಕ್ಸಸ್ ರೇಟ್ ಇರೋದು. ಅದರ ಪ್ರಕಾರ ಬಿಜೆಪಿಗೆ 140ರಿಂದ 160 ಸ್ಥಾನ ಅಂತ ಹೇಳಲಾಗಿದೆ. ಇನ್ನು ಪ್ರಜಾಪೋಲ್ ಅನ್ನುವ ಎಕ್ಸಿಟ್ ಪೋಲ್ ಬಿಜೆಪಿಗೆ 208ವರೆಗೂ ಸೀಟ್ ಗಳನ್ನ ಕೊಟ್ಬಿಟ್ಟಿದೆ. ಟಿಎಂಸಿ 3 ಅಂಕಿ ದಾಟೋದಿಲ್ಲ ಅನ್ನುತ್ತೆ ಈ ಎಕ್ಸಿಟ್ ಪೋಲು. ಯಾಕಂದ್ರೆ ವೆಸ್ಟ್ ಬೆಂಗಾಲ್ ನ ಇತಿಹಾಸ ಇದೆ. ಬಂಗಾಳಿಗರು ವೋಟ್ ಹಾಕೋದು ಒಂದೇ ಸರ್ಕಾರವನ್ನ ಕ್ಲಿಯರ್ ಮೆಜಾರಿಟಿ ಕೊಟ್ಟು ಆಯ್ಕೆ ಮಾಡೋದಕ್ಕೆ. ಅದು ಮೆಜಾರಿಟಿ ಹೆಂಗಿರುತ್ತೆ, 2/3 ಇರುತ್ತೆ. ಮತ್ತೊಂದು ಪಕ್ಷವನ್ನ ಹೀನಾಯವಾಗಿ ಸೋಲಿಸಿ ಬಿಡ್ತಾರೆ. ಒಂದು ವೇಳೆ ಹಾಗೆ ಆಗಿದ್ದೇ ಆದ್ರೆ ಪ್ರಜಾಪೋಲ್ ಎಕ್ಸಿಟ್ ಪೋಲ್ ನಿಜ ಆಗುವ ಅವಕಾಶಗಳನ್ನು ತಳ್ಳಿ ಹಾಕೋದಿಕ್ಕೆ ಬರೋದಿಲ್ಲ. ಪೋಲ್ ಡೈರಿ ಹೇಳೋದು ಬಿಜೆಪಿಗೆ ಸರಳ ಬಹುಮತ. ಆದ್ರೆ ವೋಟ್ ಶೇರ್ ಅಲ್ಲಿ ಡಿಫರೆನ್ಸ್ 5% ತೋರಿಸಿದೆ. ಅಂದ್ರೆ ಬಿಜೆಪಿ 45% ವೋಟ್ ಶೇರ್ ಪಡೆಯುತ್ತಂತೆ, ಟಿಎಂಸಿ 40% ಅಂತೆ. 5% ವೋಟ್ ಶೇರ್ ಬಂದಾಗ ಸೀಟುಗಳಲ್ಲಿ ಅಜಗಜಾಂತರ ವ್ಯತ್ಯಾಸ ಆಗ್ಬೇಕಾಗುತ್ತೆ. ಆಗ ಬಿಜೆಪಿ ಸೀಟುಗಳ ಸಂಖ್ಯೆ 180ರಿಂದ 210 ಬಂದ್ರು ಯಾವುದೇ ಆಶ್ಚರ್ಯಗಳಿಲ್ಲ. ಇದು ಎಕ್ಸಿಟ್ ಪೋಲ್ಗಳದ್ದಾಯ್ತು. ಸಟ್ಟಾ ಬಜಾರ್ ವಿಷಯಕ್ಕೆ ಬಂದ್ರೆ ಅದೇ ಒಂದು ಕತೆ. ಅದರಲ್ಲೂ ಫಲೋಡಿ ಸಟ್ಟಾ ಬಜಾರ್ ತನ್ನ ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿದೆ. ಅದು ಸಹ ಬಿಜೆಪಿಗೆ ಸರಳ ಬಹುಮತ ಅಂತ ತೋರಿಸಿದೆ. ಅಂದ್ರೆ ಚಾನ್ಸಸ್ ಈಗ್ಲೂ 55-45 ಅಂತ ಇದೆ. ಕಡಿಮೆ ಅಂದ್ರೆ ಬಿಜೆಪಿ 246 ಸೀಟ್ಗಳನ್ನ ಗೆಲ್ತಾ ಇದೆಯಂತೆ. ಹೆಚ್ಚು ಅಂದ್ರೆ 149 ಸೀಟ್ ಗೆಲ್ತಾ ಇದೆ. ಟಿಎಂಸಿ ಕಡಿಮೆ ಅಂದ್ರೆ 140 ಸೀಟ್ ಗೆಲ್ಲುತ್ತಂತೆ, ಹೆಚ್ಚು ಅಂದ್ರೆ 143 ಸೀಟ್ ಗೆಲ್ಲುತ್ತಂತೆ. ಇಲ್ಲಿ ನಾವು ಸಟ್ಟಾ ಬಜಾರ್ ಸರ್ವೆಗೆ ಇಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕೊಡ್ಬೇಕಪ್ಪ ಅಂದ್ರೆ, ದುಡ್ಡು ಹಾಕಿರ್ತಾರೆ. ಆಲ್ಮೋಸ್ಟ್ ಆಲ್ ಈ ಸರ್ವೆಗಳು ರಿಯಾಲಿಟಿಗೆ ಹತ್ರ ಇರುತ್ತೆ. ಹಾಗಾಗಿ ನಾನು ನಿಮ್ಗೆ ಫಲೋಡಿ ಅಂತಹ ರಾಜಸ್ಥಾನಿ ಫೇಮಸ್ ಸಟ್ಟಾ ಬಜಾರ್ ಸರ್ವೆ ತೋರಿಸ್ತಾ ಇರೋದು. ಮಮತಾ ಮಾಡಿದ ತಪ್ಪುಗಳು 1-2. ಈ ಬಾರಿ ಮಹಿಳಾ ಮಣಿಗಳೇ ಮಮತಾ ಬೆನರ್ಜಿಗೆ ಕೈ ಕೊಟ್ಟಿರೋದು. ಆರ್ಜಿಕರ್ ಮೆಡಿಕಲ್ ಕಾಲೇಜ್ ನಲ್ಲಾದ ದುರ್ಘಟನೆಯನ್ನ ನೆನಪು ಮಾಡ್ಕೊಳ್ಳಿ. ಮಮತಾ ಬೆನರ್ಜಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸುವ ಬದಲು ರೇಪ್ ಆದ್ರೆ 10 ಲಕ್ಷ ರೂಪಾಯಿ ಪರಿಹಾರ ಧನ ಕೊಡಲಾಗುವುದು ಅಂದ್ಬಿಡ್ತಾರೆ. ಹೆಂಗಿದೆ ನೋಡಿ, ಒಂದು ರಾಜ್ಯದ ಮುಖ್ಯಸ್ಥರು ಮುಖ್ಯಮಂತ್ರಿ ಆಗಿರುವ ಮಮತಾ ಬೆನರ್ಜಿ ಹೇಳಿದ್ದು ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಅಲ್ಲ, ರೇಪ್ ಆದ್ರೆ 10 ಲಕ್ಷ ಪರಿಹಾರ ಕೊಡ್ತೀನಿ. ಇಂಥವರು ಮಹಿಳೆಯರ ರಕ್ಷಣೆ ಮಾಡ್ತಾರ ಅಂತ ಇಡೀ ಮಹಿಳಾ ಮಣಿ ಸಮುದಾಯನೇ ಮಹಿಳಾ ಮುಖ್ಯಮಂತ್ರಿ ಮಮತಾ ವಿರುದ್ಧ ತಿರುಗಿ ಬಿದ್ದಿದೆ ಈ ಬಾರಿ. ಈಗ ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಮತಾ ಬ್ಯಾನರ್ಜಿ ಕಣ್ಣು ತೆಗೆದ್ರು ಅಮಿತ್ ಶಾನೇ ಬರ್ತಾ ಇದ್ದಾರೆ. ಟಿಎಂಸಿ ಗೂಂಡಾಗಳನ್ನ ಉಲ್ಟಾ ಲಟ್ಕಾಕರ್ ಸೀದಾ ಕರೆದೇಂಗೆ ಅನ್ನುವ ಬೆದರಿಕೆ ಮಾತುಗಳು ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿಗೆ ನಿದ್ದೆ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಅಲವತ್ತುಕೊಳ್ತಾ ಇದ್ದಾರೆ, ನಮ್ಗೆ ನಿದ್ದೆನೆ ಬರ್ತಾ ಇಲ್ಲ. ಸಿಆರ್ಪಿಎಫ್ ಪೊಲೀಸರು ನಮ್ಮ ಕಾರ್ಯಕರ್ತರನ್ನ ಎತ್ತಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಅಮಿತ್ ಶಾ ಹೇಳಿದ ಪ್ರಕಾರ ಉಲ್ಟಾ ಮಾಡಿ ಬಾರಿಸೋ ಕೆಲಸ ಶುರುವಾಗಿದೆ ಬಂಗಾಳದಲ್ಲಿ. ಇನ್ನು ಮತ ಎಣಿಕೆ ಇದೆ. ಮತ ಎಣಿಕೆನಲ್ಲೂ ಸಹ ಮಮತಾ ಬ್ಯಾನರ್ಜಿ ಅಕ್ರಮಗಳನ್ನ ಮಾಡ್ತಾರೆ.
ಫಾರ್ ಎಕ್ಸಾಂಪಲ್ ನಂದಿಗ್ರಾಮದಲ್ಲಿ ಕಳೆದ ಬಾರಿ ಮಮತಾ ಬ್ಯಾನರ್ಜಿ ಸುವೇಂದು ಅಧಿಕಾರಿ ವಿರುದ್ಧ ಗೆದ್ದಾಯ್ತು ಅಂತಾನೆ ಬರ್ತಾ ಇತ್ತು. ಆದ್ರೆ ಬಿಜೆಪಿಯ ಪೋಲಿಂಗ್ ಬೂತ್ ಏಜೆಂಟ್ ಟಿಎಂಸಿ ಗೂಂಡಾಗಳು ಏನೇ ಗೂಂಡಾಗರ್ದಿ ಮಾಡಿದ್ರು ಪೋಲಿಂಗ್ ಬೂತ್ ಬಿಟ್ಟು ಕದಲಲಿಲ್ಲ. ಕಡೆಗೆ ರಿಸಲ್ಟ್ ಏನಾಯ್ತು ಗೊತ್ತಾ? ಸುವೇಂದು ಅಧಿಕಾರಿ 1900 ಮತಗಳ ಅಂತರದಿಂದ ಮಮತಾ ಬ್ಯಾನರ್ಜಿಯನ್ನ ನಂದಿಗ್ರಾಮದಲ್ಲಿ ಸೋಲಿಸಿದ್ರು. ಒಂದು ವೇಳೆ ಟಿಎಂಸಿಯ ಗೂಂಡಾಗಳಿಗೆ ಎದುರಿ ಪೋಲಿಂಗ್ ಬೂತ್ ಏಜೆಂಟ್ ಬೂತ್ ಬಿಟ್ಟು ಹೊರಗೆ ಬಂದಿದ್ರೆ ನೋ ಡೌಟ್ ಮಮತಾ ಬ್ಯಾನರ್ಜಿ ಜಯಬೇರಿ ಬಾರಿಸಿದ್ದಾರೆ ಅಂತ ಘೋಷಣೆಯಾಗಿ ಬಿಡ್ತಾ ಇತ್ತು. ಇಂತಹ ಅಕ್ರಮಗಳನ್ನ ಮಾಡೋದ್ರಲ್ಲಿ ಎತ್ತಿದ ಕೈ ಟಿಎಂಸಿದು. ಇವಿಎಂ ಮಷಿನ್ ನ ಕಮಲದ ಗುರುತು ಇರ್ತಕ್ಕಂತಹ ಬಟನ್ ಗೆ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ರು. ಕೆಲವೊಂದ್ ಕಡೆ ಬಟನ್ ನೇ ಕಿತ್ತಾಕಿ ಬಿಡ್ತಾರೆ. ಬಿಜೆಪಿ ಚಿಹ್ನೆ ಇರುವ ಗುಂಡಿ ಒತ್ತಿದ್ರೆ ಅದು ವರ್ಕೆ ಆಗ್ಬಾರ್ದು, ಆ ರೀತಿ ಮಾಡಿರ್ತಾರೆ. ಪದೇ ಪದೇ ಎಕ್ಸಿಟ್ ಪೋಲ್ಗಳು ಬಂಗಾಳ ವಿಚಾರದಲ್ಲಿ ಎಡವುತ್ತಾ ಇದೆಯಲ್ಲ, ಈ ಬಾರಿ ಎಕ್ಸಿಟ್ ಪೋಲ್ ನಿಜ ಆಗುತ್ತೆ ಅಂತ ಹೆಂಗ್ ಹೇಳ್ತೀರಾ ಅಂತ ಕೇಳ್ಬೋದು. ಇದಕ್ಕೆ ನೀವು ಚುನಾವಣಾ ಬಂಗಾಳದ ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಹೇಳೋದು 1962ರಿಂದ 2026 ಇಲ್ಲಿವರೆಗೂ ಆಗಿರ್ತಕ್ಕಂತಹ ಪಶ್ಚಿಮ ಬಂಗಾಳದ ವಿಧಾನಸಭಾ ಎಲೆಕ್ಷನ್ ಗಳ ವೋಟಿಂಗ್ ಪರ್ಸೆಂಟೇಜ್ ಅನ್ನ ನೀವು ಗಣನೆಗೆ ತೆಗೆದುಕೊಂಡ್ರೆ ಸ್ಪಷ್ಟವಾಗಿ ಹೇಳ್ಬಹುದು. ಮಮತಾ ಬ್ಯಾನರ್ಜಿ ಎಡಪಕ್ಷದ ವಿರುದ್ಧ ಹೋರಾಡಿ 2011ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಟಿಎಂಸಿ ನ ಅಧಿಕಾರಕ್ಕೆ ತಂದ್ರಲ್ಲ, ಆಗ ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿತ್ತು ಗೊತ್ತಾ? 84.6. ಅದುವರೆಗಿನ ದಾಖಲೆಯಾಗಿತ್ತದು. ಈಗ ಎಷ್ಟಾಗಿದೆ ಗೊತ್ತಾ? 91.8 ಸೆಕೆಂಡ್ ಫೇಸ್ದು, 93 ಫಸ್ಟ್ ಫೇಸ್ದು. ಎರಡನ್ನೂ ಸೇರಿದ್ರೆ 92 ಮೇಲಾಗುತ್ತೆ. ಇದರ ಅರ್ಥ ಮತ್ತೆ ದಾಖಲೆ ಪ್ರಮಾಣದ ಮತ 2011ರ ನಂತರ ಈಗ 2026ರಲ್ಲಾಗಿರುವುದು. ಅದಕ್ಕೆ ಹೇಳಿದ್ದು ಈ ಬಾರಿ ಬದಲಾವಣೆ, ಪರಿವರ್ತನೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಂಗಾಳದಲ್ಲಿ ಬೀದಿ ಹೋಗ್ತಾ ಇದ್ದಾರೆ, ಬಿಜೆಪಿ ಬರ್ತಾ ಇದೆ. ಇನ್ನೂ ಒಂದ್ ಸೀಕ್ರೆಟ್ ಇದೆ. ಈ ಬಾರಿ ಏನಾಗುತ್ತೆ, ಮುಸಲ್ಮಾನರ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಒನ್ ಸೈಡೆಡ್ ವೋಟಿಂಗ್ ಆಗ್ಬಿಡುತ್ತೆ. ಆ ಎಲ್ಲ ವೋಟ್ಗಳು ಟಿಎಂಸಿಗೆ ಬೀಳೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ, ಕಳೆದ ಬಾರಿ ಅಭಿಷೇಕ್ ಬ್ಯಾನರ್ಜಿ ಡೈಮಂಡ್ ಹಾರ್ಬರ್ ಕ್ಷೇತ್ರದಿಂದ ಗೆದ್ದಿದ್ದು 7 ಲಕ್ಷ ಮತಗಳ ಅಂತರದಲ್ಲಿ. ಇಲ್ಲಿ ಮುಸಲ್ಮಾನರೇ ಬಹುಸಂಖ್ಯಾತರು. ಇದು ಎಲ್ಲಿ ಡಿಫರೆನ್ಸ್ ಮಾಡುತ್ತಪ್ಪ ಅಂದ್ರೆ, ಒಂದು ವೇಳೆ ಟಿಎಂಸಿ ಮತ್ತು ಬಿಜೆಪಿಯ ವೋಟ್ ಶೇರ್ ಬರಾಬರಿ ಆಯ್ತು ಅಂತ ತಿಳ್ಕೊಳ್ಳಿ. ಇಬ್ರು 40% ಫಾರ್ ಎಕ್ಸಾಂಪಲ್ ತೆಗೆದುಕೊಂಡ್ರು ಅಂತ ತಿಳ್ಕೊಳ್ಳಿ. ಆಗ ಸೀಟ್ಗಳ ವಿಚಾರ ಬಂದಾಗ ಟಿಎಂಸಿಗಿಂತ ಬಿಜೆಪಿ ಮುಂದಿರುತ್ತೆ. ಯಾಕಂದ್ರೆ ಎಲ್ಲಾ ಸೀಟ್ಗಳಲ್ಲೂ ದೊಡ್ಡ ಮಾರ್ಜಿನ್ ನಲ್ಲಿ ಟಿಎಂಸಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೆಲ್ಲ ಟಿಎಂಸಿ ಗೆದ್ದಿರುತ್ತೋ ಅಲ್ಲೆಲ್ಲ ದೊಡ್ಡ ಮಾರ್ಜಿನ್ ಅಲ್ಲೇ ಗೆದ್ದಿರುತ್ತೆ. ಅದಕ್ಕೆ ಕಾರಣ ಅಲ್ಪಸಂಖ್ಯಾತ ವೋಟ್ಗಳು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ, ಸಯಾನಿ ಘೋಷ್ ಅನ್ನುವ ಟಿಎಂಸಿ ಸಂಸದೆ, ಈಕೆ ಎಷ್ಟೆಲ್ಲಾ ಹಾರಾಟ ಚೀರಾಟ ಮಾಡ್ತಾರೆ. ಈಕೆ 2024ರ ಎಂಪಿ ಎಲೆಕ್ಷನ್ ಅಲ್ಲಿ ಗೆದ್ದ ಮತಗಳ ಅಂತರ ಎಷ್ಟು ಗೊತ್ತಾ? ಕೇವಲ 2300. ಬಿಜೆಪಿ ಅಭ್ಯರ್ಥಿ ಕೇವಲ 2300 ಮತಗಳ ಅಂತರದಿಂದ ಈಕೆ ವಿರುದ್ಧ ಸೋತಿದ್ರು. ಇದು ಏನನ್ನ ಸೂಚಿಸುತ್ತೆ? ಟಿಎಂಸಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಬಿಜೆಪಿ ಮತ್ತು ಟಿಎಂಸಿಗೆ ವೋಟ್ ಶೇರ್ ಡಿಫರೆನ್ಸ್ 4ರಿಂದ 5% ಇರಲೇಬೇಕಾಗತ್ತೆ. ಅದೇ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ವೋಟ್ ಶೇರ್ ಬರಾಬರಿದ್ರು ಸಹ ಸೀಟ್ಗಳ ಸಂಖ್ಯೆ ಬಿಜೆಪಿಗೆ ಜಾಸ್ತಿ ಬಂದಿರುತ್ತೆ. ಇನ್ನೂ ಸ್ಪಷ್ಟವಾಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ, SIR 91 ಲಕ್ಷ ವೋಟ್ ಕಟ್ ಆಗಿರೋದು. ಕಳೆದ ಬಾರಿಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಬಾರಿ 27 ಲಕ್ಷ ವೋಟ್ಗಳು ಜಾಸ್ತಿ ಚಲಾವಣೆಯಾಗಿದೆ. ಅದರಲ್ಲಿ 7 ಲಕ್ಷ ಹೊಸ ಮತದಾರರ ವೋಟ್ಗಳು ಇದಾವೆ. ಮುಸಲ್ಮಾನರಂತೂ ಯಾವತ್ತೂ ಕಡಿಮೆ ವೋಟ್ ಮಾಡಲ್ಲ, 95% ವೋಟ್ ಮಾಡೇ ಮಾಡ್ತಾರೆ. ಈ ಬಾರಿ ಪರ್ಸೆಂಟೇಜು ಜಾಸ್ತಿ ಆಗಿದೆ ಅಂದ್ರೆ ಹಿಂದೂಗಳು ಹೊರಗ್ ಬಂದು ವೋಟ್ ಹಾಕಿದ್ದಾರೆ ಅಂತಾನೆ ಅರ್ಥ. ಹಂಗಾಗಿ 2021ಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಈ ಬಾರಿ 27 ಲಕ್ಷ ಹೆಚ್ಚಿಗೆ ವೋಟ್ಗಳು ಚಲಾವಣೆಯಾಗಿರುವುದು. ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.